ಅಕ್ಷಯ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ಅಬ್ಲೂಡು ಕ್ಲಸ್ಟರ್ಗೆ ಸೇರಿದ ಕನ್ನಪ್ಪನಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಲೇಖನಿ ಸಾಮಗ್ರಿಗಳ ವಿತರಣೆ. ಎಸ್ಎಸ್ಡಿಎಲ್ ಖಾಸಗಿ ಬಸ್ಸಿನಲ್ಲಿ ಪ್ರಯಾಣಿಸುವ ಶಿಕ್ಷಕರ ಸ್ನೇಹ ಸಂಗಮ. ಬಸ್ಸಿನಲ್ಲಿ ಪ್ರಯಾಣಿಸಿ ವರ್ಗಾವಣೆಯಾದ ಶಿಕ್ಷಕರಿಗೆ ಸನ್ಮಾನ. ಶಿಡ್ಲಘಟ್ಟ ತಾಲೂಕು ಅಬ್ಲೂಡು ಕ್ಲಸ್ಟರ್ಗೆ ಸೇರಿದ ಕನ್ನಪ್ಪನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 1ರಿಂದ 7ನೇ ತರಗತಿಯ ಎಲ್ಲಾ ಮಕ್ಕಳಿಗೂ ಚಿಂತಾಮಣಿ ನಗರದ ಜೋಡಿ ರಸ್ತೆಯಲ್ಲಿರುವ ಮಹಾಲಕ್ಷ್ಮಿ ಟೆಕ್ಸ್ಟೈಲ್ಸ್ ಅಂಡ್ ಗಾರ್ಮೆಂಟ್ಸ್ ಮಾಲೀಕರಾದ ಎನ್ ಶಿವಾರವರು ಉಚಿತವಾಗಿ ನೋಟ್ ಪುಸ್ತಕ, ಜಾಮಿಂಟ್ರಿ ಬಾಕ್ಸ್, ಲೇಖನಿ ಸಾಮಗ್ರಿಗಳನ್ನು ನೀಡಿ ಸಿಹಿ ವಿತರಿಸಿದರು. ಈ ಸಂದರ್ಭದಲ್ಲಿ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿದ ಬಡ್ತಿ ಮುಖ್ಯ ಶಿಕ್ಷಕರಾದ ಎ.ವಿ. ವೆಂಕಟ ನರಸಪ್ಪ, ಮಕ್ಕಳು ವಿದ್ಯಾಭ್ಯಾಸದ ಜೊತೆಗೆ ಒಳ್ಳೆಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಸಂಸ್ಕಾರವಂತರಾಗಬೇಕೆಂದು ತಿಳಿಸಿದರು. ಸಹ ಶಿಕ್ಷಕಿ ಸಿ. ಸುಧಾರ್ ಅವರು ಮಾತನಾಡಿ, ಮಕ್ಕಳು ಪ್ರತಿದಿನ ಶಾಲೆಗೆ ಶುಭ್ರವಾಗಿ ಬರಬೇಕು ಹಾಗೂ ಶಾಲಾ ಆವರಣವನ್ನು ಸ್ವಚ್ಛವಾಗಿಡಬೇಕೆಂದು ತಿಳಿಸಿದರು. ಸಹ ಶಿಕ್ಷಕಿ ಸೌಮ್ಯರವರು ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ಸಿಗುವ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಉತ್ತಮ ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೆ ಏರಬೇಕೆಂದು ಮಕ್ಕಳಿಗೆ ಕಿವಿ ಮಾತಾಡಿದರು. ಸಹ ಶಿಕ್ಷಕ ಕೆ.ಎನ್. ಮಂಜುನಾಥ್ರವರು ದಾನಿಗಳಿಗೆ ಕೃತಜ್ಞತೆಗಳನ್ನು ತಿಳಿಸಿ, ಮಕ್ಕಳು ಚೆನ್ನಾಗಿ ಓದಿ ತಂದೆ ತಾಯಿಗೆ ಕೀರ್ತಿ ತರಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪುಷ್ಪಲತಾ, ಅಡಿಗೆ ಸಿಬ್ಬಂದಿ, ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಪೋಷಕರು ಹಾಜರಿದ್ದರು. ಎಸ್ಎಸ್ಡಿಎಲ್ ಖಾಸಗಿ ಬಸ್ಸಿನಲ್ಲಿ ಪ್ರಯಾಣಿಸುವ ಶಿಕ್ಷಕರ ಸ್ನೇಹ ಸಂಗಮ. ಚಿಂತಾಮಣಿಯಿಂದ ಈ ತಿಮ್ಮಸಂದ್ರ ಮಾರ್ಗವಾಗಿ ಚಲಿಸುವ ಎಸ್ಎಸ್ಡಿಎಲ್ ಖಾಸಗಿ ಬಸ್ಸಿನಲ್ಲಿ ಪ್ರತಿದಿನ ತಮ್ಮ ಕರ್ತವ್ಯ ನಿರ್ವಹಿಸಲು ಸರ್ಕಾರಿ ಶಾಲೆಗಳ ಶಿಕ್ಷಕರು ಸ್ನೇಹ ಸಂಗಮದಿಂದ ಪ್ರತಿದಿನ ಉತ್ಸಾಹದಿಂದ ಪ್ರಯಾಣಿಸುತ್ತಾ ತಮ್ಮ ಕಾರ್ಯ ಚಟುವಟಿಕೆಗಳ ಬಗ್ಗೆ ಚರ್ಚಿಸುತ್ತಾ ಸಂತೋಷದಿಂದ ಪ್ರಯಾಣಿಸುತ್ತಿದ್ದರು. ಸುಮಾರು 20ಕ್ಕೂ ಹೆಚ್ಚು ಶಿಕ್ಷಕರು ಪ್ರಯಾಣಿಸುತ್ತಿದ್ದು, ಅದರಲ್ಲಿ ಇತ್ತೀಚೆಗೆ ಬೇರೆ ಶಾಲೆಗಳಿಗೆ ವರ್ಗಾವಣೆಯಾದ ಕೆ.ಎನ್. ಮಂಜುನಾಥ್, ಬಿ.ವೈ. ಶ್ರೀರಾಮಪ್ಪ, ಎನ್.ಎಂ. ಮಂಜುನಾಥ್, ರಮೇಶ್ ಗೌಡರವರನ್ನು ಉಳಿದ ಎಲ್ಲಾ ಶಿಕ್ಷಕರು ಸೇರಿ ಆತ್ಮೀಯವಾಗಿ ಸನ್ಮಾನಿಸಿ ಇಂದು ಬೀಳ್ಕೊಟ್ಟರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಂಜುನಾಥ್ ಸ್ವಾಮಿ, ನಮ್ಮ ಜೊತೆಯಲ್ಲಿ ಪ್ರತಿದಿನ ಪ್ರಯಾಣಿಸಿ ಈಗ ಬೇರೆ ಕಡೆ ಹೋಗಿರುವುದು ಬೇಸರ ತಂದಿದೆ ಎಂದರು. ನಂಜುಂಡಗೌಡ ಮಾತನಾಡಿ, ವರ್ಗಾವಣೆಯಾದ ಶಿಕ್ಷಕರ ವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು. ಟಿ.ವಿ. ರಾಜಣ್ಣ ಮಾತನಾಡಿ, ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಮುಂದುವರಿಯಲಿ ಎಂದು ಇದೇ ಸಂದರ್ಭದಲ್ಲಿ ವರ್ಗಾವಣೆಯಾದ ಹಾಗೂ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅಕ್ಷಯ ಮಂಜುನಾಥ್ರವರು ಮಾತನಾಡಿ, ನಿಮ್ಮನ್ನೆಲ್ಲ ಬಿಟ್ಟು ಬೇರೆ ಕಡೆ ವರ್ಗಾವಣೆಯಾಗಿರುವುದು ತುಂಬಾ ಬೇಸರವಾಗಿದೆ. ನಮ್ಮ ಮೇಲೆ ಎಸ್ಎಸ್ಡಿಎಲ್ ತಂಡದ ಎಲ್ಲ ಆತ್ಮೀಯ ಗುರುಗಳು, ಗುರು ಮಾತೆಯರು ಇಟ್ಟಿರುವ ಪ್ರೀತಿ ವಿಶ್ವಾಸ ಹೀಗೆ ಮುಂದುವರಿಯಲಿ. ನಿಮ್ಮ ಸ್ನೇಹ ಬಾಂಧವ್ಯ ಚಿರಕಾಲವಿರಲಿ ಎಂದು ತಿಳಿಸುತ್ತಾ ನೊಂದಿಕೊಂಡರು. ಇದೇ ಸಂದರ್ಭದಲ್ಲಿ ಬಸ್ಸಿನಲ್ಲಿ ಪ್ರಯಾಣಿಸುವ ವಿಶ್ವನಾಥ್, ಅಶೋಕ್, ಇಮಾಂ ಸಾಬಿ, ನರಸಿಂಹಪ್ಪ, ಮುನಿಯಪ್ಪ, ಭಾಗ್ಯಲಕ್ಷ್ಮಿ, ಪ್ರಭಾವತಿ, ಜಾಹ್ನವಿ, ಪ್ರೇಮ, ವೀಣಾ, ಭವ್ಯ, ಇಂದ್ರಾದೇವಿ, ಅಮರಾವತಿ, ಅನಿತಾ, ಮಂಜುಳಾ ಹಾಗೂ ಮುನಿರತ್ನಮ್ಮ ಮತ್ತು ಬಸ್ ಚಾಲಕರು ಮಹೇಶ್ ಮತ್ತು ಅರುಣ್ ಉಪಸ್ಥಿತರಿದ್ದರು.